ಕಾರಂತ ಭವನಕ್ಕೆ ಬಂದ್ವಿ. ನಾನು ನೋಡ್ಲಿಕ್ಕೆ ಬಂದ್ರ ಮೊಮ್ಮಗ ನೋಡ್ಲಿಕ್ಕೆ ಮನೆ ಪಾಪ ಅಂತ ಹೇಳ್ಬೋದು. ತುಂಬಾ ಖುಷಿ. ಹಲೋ ಫ್ರೆಂಡ್ಸ್, ಎಸ್ ನಾನು ಇವಾಗ ಕೋಟದಲ್ಲಿದ್ದೀನಿ. ಕೋಟದಲ್ಲಿ ಕಾರಂತರ ಭವನದಲ್ಲಿ ಫೋಟೋಶೂಟ್ ಇತ್ತು. ಸೊ ಹಾಗೆ ಕಾರಂತರ ಭವನಕ್ಕೆ ಹೋಗ್ತಾ ಇದ್ದೀವಿ. ಬಟ್ ನಾನಿವಾಗ ಫೋಟೋಶೂಟ್ ವಿಡಿಯೋ ಇವತ್ತು ಹಾಕ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನೆಕ್ಸ್ಟ್ ಯಾವಾಗಾದ್ರೂ ಹಾಕ್ತೀನಿ, ಯಾಕಂದ್ರೆ ಅದು ಈಗ ಡಿಸ್ಕ್ಲೋಸ್ ಮಾಡ್ಲಿಕ್ಕಿಲ್ಲ. ಸೊ ಹಾಗೆ ಕಾರಂತರ ಭವನಕ್ಕೆ ಬಂದ್ವಿ. ಫ್ರೆಂಡ್ಸ್, ನಾನು ಖುಷಿ ಮತ್ತೆ ಯುವಾನ್ ಲಾಸ್ಟ್ ಟೈಮ್ ಬಸ್ಸಲ್ಲಿ ಬಂದ್ವಲ್ಲ, ಆ ವ್ಲಾಗನ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋಗಳ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 2 ದಿನ ಕೋಟದಲ್ಲೇ ಸ್ಟೇ ಆಗೋದು. ಸೊ ಹಾಗೆ ಅಮ್ಮನ ಮನೆಗೆ ಹೋಗ್ತಾ ಇಲ್ಲ. ಹಾಗಾಗಿ ಅಮ್ಮ ಮತ್ತೆ ಚಿಕ್ಕಮ್ಮ ಅಪ್ಪ ಎಲ್ಲ ಕೋಟಕ್ಕೆ ಬಂದಿದ್ರು, ನಾವು ಅಲ್ಲಿಗೆ ಬಂದಿದ್ವಿ ಅಂತ. ಪೋರ್ಟ್ಫೋಲಿಯೋ ಶೂಟ್ ಎಲ್ಲ ಆಯ್ತು. ಅದಾದ್ಮೇಲೆ ಮನೆಗೆ ಬಂದು ಮೇಕಪ್ ತೆಗಿತಾ ಇದ್ದೀನಿ. ಅಕ್ಷತ ಒಬ್ಬರಿಗೆ ಬೇಜಾರಾಗ್ತಾ ಉಂಟು ಮೇಕಪ್ ರಿಮೂವ್ ಮಾಡ್ಲಿಕ್ಕೆ. ಅಕ್ಷತಕ್ಕ ಬೇಜಾರಾಗ್ತಾ ಉಂಟಾ? ಫೈನಲಿ ವೇಸ್ಟೆಡ್. ತಗೊಂಡೋಗಿದೆ ಬಟ್ಟೆ ಎಲ್ಲ. ನಂದು ಊಟ ಆಗ್ತಾ ಉಂಟು. ನೋಡಿ ಚಿಕ್ಕ ಮಗು ಇವಳು, ಚಿಕ್ಕ ಮಗು, ಚಿಕ್ಕ ಮಗು ನೋಡಿ, ನೋಡಿ ಚಿಕ್ಕ ಮಗು ಇವಳು. ಅಮ್ಮನೇ ಹೊಸ ಜನ ಅಂದ್ರೆ ಇವ್ರೆ. ಇವರು ಸಂತೋಷದ ಕಸಿನ್ ಸಿಸ್ಟರ್. ಹಾಯ್ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಬಾಯ್ ಮಾಡಿ, ಬಾಯ್ ಬಾಬಾ ಹೇಳಿ, ಬಾಯ್ 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 ಗೊತ್ತಾಯ್ತಾ? ಅಕ್ಷತ ಗೋವಾಕ್ ಹೋಗಿದ್ಲು. ಅವಳು ಅಲ್ಲಿಂದ ಇಲ್ಲ ಮಕ್ಕನ ಮನೆಗೆ ಕೋಟಕ್ಕೆ ಬಂದಿದ್ಲು. ನನಗೆ ಕೆಲಸ ಇದೆ, ಆ ಕಡೆ ಬರಕ್ ಪುರ್ಸತ್ತಿಲ್ಲ ಅಂತೆ ಬಜಗುಳಿಗೆ. ಅದಕ್ಕೆ ನಾವು ನೋಡ್ಲಿಕ್ಕಂತ ಮೊಮ್ಮಗಂತ ಇಲ್ಲಿ ಬಂದಿದ್ವಿ. ನಾನು ನಮ್ಮ ಯಜಮಾನ ಅಲ್ಲ, ಫಸ್ಟ್ ಅದೇ ನನ್ ನೋಡ್ಲಿಕ್ಕೆ ಬಂದ್ರ ಮೊಮ್ಮಗ ನೋಡ್ಲಿಕ್ಕೆ ಮೊಮ್ಮಗಂದ. ಹಾಗೆ ನಮ್ ತಂಗಿ ಬಂದಿದ್ದಾಳೆ ಉಡುಪಿಯಿಂದ. ಯಾಕಂದ್ರೆ ಮನೆಯಲ್ಲಿ ಬರೋ ತುಂಬಾ ಸಮಯ ಇತ್ತು, ಕುತ್ಕೊಂಡೇ ಇಲ್ಲ. ಇವತ್ತೊಂದು ಆಶಾದ ಪುರ್ಸೊತ್ತಿತ್ತಂತ ಎತ್ಕೊಂಡು ಬರ್ತಾ ಇದ್ದೆ. ಇದು ನಮ್ಮ ಅಮ್ಮಂದು ಅಕ್ಕನ ಮನೆ, ದೊಡ್ಡಮ್ಮನ ಮನೆ. ಇದು ಅಡಿಗೆ ಇವತ್ತು ಕೋಳಿ ಸಾರು ಅಂತೂ ಸಖತ್ತಾಗಿತ್ತು. ಮಧ್ಯಾಹ್ನ ಸೌರದೆ ಸ್ಪೆಷಲ್ ರೊಟ್ಟಿ. ಆಕ್ಚುಲಿ ರಿಯಲ್ ಆಗಿ ಇದೇ ಟೇಸ್ಟ್ ಬರ್ಬೇಕು. ಕೋಳಿ ಸಾರು ರೊಟ್ಟಿಗೆ ಸಖತ್ ಕರೆಕ್ಟ್ ಆಗಿ. ನಮ್ಮಪ್ಪ ಸ್ಮೈಲ್ ಕೊಡಿ ಅಲ್ಲ ಒಂಚೂರು, ಸ್ಮೈಲ್ ಕೊಡಿ. ನೋಡಿ ಮೊಮ್ಮಗ ನಗಡ್ಸಿದ್ರೆ ಮಾತ್ರ ನಗಡು. ಇವಳು ನನ್ನ ಅಣ್ಣನ ಮಗಳು, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಖುಷಿಗೆ ಗೋವಾಕ್ ಬಂದು ಅಮ್ಮ ನೋಡ ತುಂಬಾ ದಿನ ಆಗಿತ್ತು. ಅಮ್ಮನ ಜೊತೆ ಹರಟೆ ಹೊಡಿತಾ ಇದ್ಲು. ಸೆಕೆಂಡ್ ಡೇ ಸಹ ಶೂಟ್ ಇತ್ತು. ಸೊ ಹಾಗೆ ಮೇಕಪ್ ರಿಮೂವ್ ಮಾಡ್ತಿದ್ದೀನಿ. ಅದ್ರೂ ನಾನು ನೆಕ್ಸ್ಟ್ ಟೈಮೇ ಹಾಕೋದು. ಸ್ವಲ್ಪ ಲೇಟ್ ಆಗ್ಬೋದು ಹಾಕುವಾಗ. ಈಗ ಬೇಗ ಬೇಗ ಊಟ ಮಾಡಬೇಕು. ಲೇಟ್ ಆಯ್ತು ಬರ್ಬೇಕಾದ್ರೆ. ಉಡುಪಿಲಿ ಇದ್ದಿದ್ದು ಶೂಟು. ಸೊ ಅಲ್ಲಿಂದ ಬಂದು ಇವಾಗ ಮುಖ ಎಲ್ಲ ತೊಳೆದು ಈಗ ಊಟ ಮಾಡಿ ಮತ್ತೆ ಇವಾಗ ಬಸ್ಸಿಗೆ ಹತ್ಬೇಕು ಗೋವಾಗೆ.
ಇವನ ಚೆನ್ನಾಗಿ ಓದ್ಕೋ. ಮತ್ತೆ ಅಮ್ಮನಿಗೆ ರಗಳೆ ಮಾಡೋದಿಲ್ಲ, ಕೂಗಿಲ್ಲ, ಪೋಕ್ರಿ ಮಾಡೋದೆಲ್ಲ ಕಮ್ಮಿ ಮಾಡು. ಊಟ ಹಾಗೆಲ್ಲ ಹೊರಟ್ವಿ, ಬಸ್ ಬರ್ಲಿಕ್ಕಾಯ್ತು. ಇಷ್ಟ ಆಂಟಿ ಅವರಿಗೆಲ್ಲ ಮಾಡಬಾರ್ದು. ಆಂಟಿ ಅಲ್ಲ, ನನ್ನ ದೊಡ್ಡಕ್ಕ. ಆಯ್ತಾ? ಎಸ್ ಫ್ರೆಂಡ್ಸ್, ಗೋವಾ ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ನೋಡಿ ನನ್ನ ಬಿಡಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಯುವನ್ ಅವರೇ. ಯುವನ್ ಅವರೇ, ಬಸ್ ಬಂತು, ಬೇಗ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಲಾರಿಯಲ್ಲಿ ಹೋತ್ರ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅವ್ರಿ. ಚಂದ ಇತ್ತಾ? ಅಮೃತಣ್ಣ ಸರಿ ಮಾಡ್ಕೊಳ್ತೀರ, ಹೊಟ್ಟೆ ಒಳಗೆ ಮಾಡ್ಕೊಳ್ತೀರ ಅಂತ. ಸಕಲೇಶ್ಪುರ ಎಸ್ ಫ್ರೆಂಡ್ಸ್, ನಾನು ಗೋವಾ ಇನ್ನೇನು ರೀಚ್ ಆಗಬೇಕು. ಒಂದು 5 o'clock ಹಾಗೆ ನನಗೆ ಕಾಲ್ ಬರುತ್ತೆ. ಇವ್ರು ಚಿಕ್ಕಪ್ಪ ಕಾಲ್ ಮಾಡ್ತಾರೆ, ಅವರಮ್ಮ ತೀರೋಗಿರ್ತಾರೆ. ಸೊ ಹಾಗೆ ಅಂದರೆ ಸಂತೋಷಕ್ಕೆ ಅಜ್ಜಿ ಆಗಬೇಕು. ತೀರೋಗಿದ್ರೆ ನೀವು ಎಲ್ಲಿದ್ದೀರಾ ಹಾಗೆ ಹೀಗೆ ಅಂತ ಅಂದರು. ಆಮೇಲೆ ಸಂತೋಷ್ ಮನೆಯಲ್ಲೇ ಇದ್ರಲ್ಲ, ಗೋವಾದಲ್ಲೇ ಇದ್ದರು. ಸೊ ಅವರು ಪಿಕ್ ಮಾಡ್ತಾ ಇರಲಿಲ್ಲ ಕಾಲ್, ಹಾಗೆ ನನಗೆ ಮಾಡಿದರು. ಆಮೇಲೆ ಮತ್ತೆ ನಾನು ಮತ್ತೆ ಅವ್ರಿಗೆ ಫೋನ್ ಮಾಡಿ ಆಮೇಲೆ ರಿಸೀವ್ ಮಾಡಿದರು. ಅದಾದಮೇಲೆ ಅವರು ಪಂಜಿಗೆ ಬಂದರು, ಸಿಟಿಗೆ. ನಾನು ಆಮೇಲೆ ಪಂಜಿಲೇ ಇಳಿದೆ, ಸಿಟಿಲೇ ಇಳಿದೆ. ನಮ್ಮ ಮನೆ ಹತ್ರ ನಾವು ಸ್ಟಾಪ್ ಇತ್ತಲ್ಲ, ಅಲ್ಲಿ ಹೋಗಿಲ್ಲ. ಸೊ ಅಲ್ಲಿ ಇಳಿದು ಮತ್ತೆ ನಾವು ರಿಟರ್ನ್ ಊರಿಗೆ ಬಂದ್ವಿ. ಕೋಟದಲ್ಲಿ ಎಲ್ಲರಿಗೂ ಆಶ್ಚರ್ಯ, ರಾತ್ರಿ ಬಸ್ ಹಚ್ಚಿದ್ದಾರೆ ಎಲ್ಲರೂ. ಬೆಳಗ್ಗೆ ಮತ್ತೆ ಕೋಟ ಹತ್ರ ಇದ್ದೀನಿ, ಅವ್ರಿಗೆ ಗೊತ್ತೇ ಇಲ್ಲ ಮತ್ತೆ ರಿಟರ್ನ್ ಬಂದಿದ್ದು. ರೀಚ್ ಆದ್ಯಾ ಅಂತ ಕಾಲು, ಇಲ್ಲ ನಾನು ಮತ್ತೆ ಈಚೆ ಬರ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ತುಂಬ ಆಶ್ಚರ್ಯ ಆಯಿತು. ಬೆಳಗ್ಗೆ 6 ಗಂಟೆ ಹಾಗೆ ನಾನು ಪಂಜಿ ರೀಚ್ ಆಗಿದ್ದೆ. ಮತ್ತೆ ಅಲ್ಲಿಂದ ರಿಟರ್ನ್ ಹೊರಟು 11 o'clock 11:30 ಹಾಗೆ ಮತ್ತೆ ಕೋಟ ಹತ್ರ ರೀಚು. ಆಮೇಲೆ ನಾನು ಮತ್ತೆ ಬಜಗೋಳಿಗೆ ಹೋಗ್ಬಿಟ್ಟು 1:15 ಆಯಿತು. ಬಂತು ಟನಲ್ ಟ್ರೈನ್ ಮಾಡಿ ಎಲ್ಲ ಮಾಡಿದ್ದು. ಫ್ರೆಂಡ್ಸ್, ಮೊನ್ನೆ ಗುಡ್ಡ ಜರ್ದಿತ್ತಲ್ಲ ಶಿರೂರು ಅಂಕೋಲ ಹತ್ರ, ಅಲ್ಲಿ ಇದು ನಾನು ವಿಡಿಯೋ ಮಾಡ್ತಿರೋದು. ಇವಾಗ ನೋಡ್ಬೋದು ಎಷ್ಟು ದೊಡ್ಡ ಗುಡ್ಡ ಬಿದ್ದಿರಬಹುದು, ಅಷ್ಟು ಮಣ್ಣು ತುಂಬಿದೆ ಇದರಲ್ಲಿ, ನೀರಲ್ಲಿ ನೀವು ನೋಡ್ಬೋದು ಮಣ್ಣೆಲ್ಲ ಇರೋದು. ಈ ಸೈಡ್ ನೋಡ್ಬೋದು ಗುಡ್ಡ, ಎಷ್ಟು ದೊಡ್ಡ ಗುಡ್ಡ ಬಿದ್ದಿದೆ ಅಂತ. ನಿಲ್ಸಿ ನಿಮಗೆ ತೋರಿಸ್ಬೋದಿತ್ತು ವಿಡಿಯೋನ, ಆದರೆ ನಮ್ಗೆ ಅಷ್ಟು ಟೈಮ್ ಇಲ್ಲ. ಹಾಗೆ ಹೋಗ್ತಾ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಒಂದು 9 o'clock 10 o'clock ಹಾಗೆ ಕುಮಟಾ ರೀಚ್ ಆದ್ವಿ. ಕುಮಟಾದಲ್ಲಿ ನಾವು ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಫುಡ್ ಮಾತ್ರ. ಬನ್ಸ್ ಅಂತೂ ಸಖತ್ತಾಗಿತ್ತು. ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿತ್ತು, ವಡೆನೂ ಚೆನ್ನಾಗಿತ್ತು. ರೇಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು. ನೀವೇನಾದರೂ ಈ ರೋಡಲ್ಲಿ ಪಾಸ್ ಆದರೆ ಈ ಹೋಟೆಲ್ಗಂತೂ ತಪ್ಪದೆ ಹೋಗಿ, ತುಂಬ ಚೆನ್ನಾಗಿತ್ತು. ಅಜ್ಜಿ ತೀರು ಹೋಗಿದ್ರಲ್ಲ, ಅಲ್ಲೇ ನೋಡ್ಕೊಂಡ್ಬಂದು ಅದೆಲ್ಲ ಕೆಲಸ ಎಲ್ಲ ಆಗಿ ಆಮೇಲೆ ನಮ್ಮ ತೋಟಕ್ಕೆ ಬಂದ್ವಿ. ಸಿಗುದಿಲ್ಲ, ಅದೇನ್ ಹಾಕಿದ್ದೆ ಅದ್ರೊಳಗೆ? ಗೊಂಜಾಳನ? ಸಿಗುದಿಲ್ಲ, ಹಿಡಿಬೇಕು. ನನ್ನ ತೋಟದ ಬೆಸ್ಟ್ ಪಾರ್ಟ್ ನನಗೆ ವೆಸ್ಟರ್ನ್ ಘಾಟ್ ವ್ಯೂ. ಎಸ್, ವೆಸ್ಟರ್ನ್ ಘಾಟ್ ನೋಡೋಕ್ಕೆ ಚಂದ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಈ ಸತಿ ಫುಲ್ ಮೋಡ ತುಂಬಿತ್ತು, ನೋಡ್ಬೋದಲ್ಲಿ ಲೇಯರ್ ಥರ. ಹಾಗೆ ನಮ್ಮ ತೋಟದಲ್ಲಿ ಹಸು ಇದೆ, ಅದು ಲಕ್ಷ್ಮಿ ಅಂತ ಹೆಸರು. ತುಂಬಾನೇ ಸಾಧು, ತುಂಬಾನೇ ಪಾಪ ಅಂತ ಹೇಳ್ಬೋದು.
ತುಂಬಾ ಖುಷಿ ಆಗುತ್ತೆ. ಗೋವಾದಲ್ಲಿ ಇದೆಲ್ಲ ಮಿಸ್ ಮಾಡ್ಕೊಳ್ತೀನಿ ನಾನು. ನಾನು ಅದನ್ನ ಹತ್ರ ಹೋದಾಗ ಕೆಚ್ಚಲು ಮುಟ್ತಾನೆ ಇರೋದು. ಯಾಕಂದ್ರೆ ಮುಂದೆ ಕರು ಇಟ್ಟಾಗ ಹಾಲು ಕಟ್ಟಿದ್ರೆ ಆಮೇಲೆ ಒದಿಬಾರ್ದಲ್ವಾ, ಅದಕ್ಕೆ ಅಭ್ಯಾಸ ಇರಲಿ ಅಂತ ಮುಟ್ತಾನೆ ಇರ್ತೀನಿ. ಇದು ನನ್ನ ಫೇವ್ರೆಟ್, ತುಂಬಾ ನಾಟಿ. ಬಾ ಬಾ ಹೇಳು ಹೇಳ ಬಾ ಹೇಳ 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 ಹೇಳ. ಹಾ ಹೌದು, ಅದಕ್ಕೆ ನಂಗೆ ಅದೇ ಇಷ್ಟ. ಮಾವ ಅಂದ್ರು ಅದು ಒದಿಯುತ್ತೆ ಹುಷಾರು ಅಂತ. ಹೌದು, ಅದಕ್ಕೆ ತುಂಬಾ ಇಷ್ಟ ಅಂತ. ಅಂದ್ರೆ ತುಂಬಾ ನಾಟಿ ಉಂಟು, ಹತ್ರ ಹೋದ್ರೆ ಗುದ್ದಕ್ಕೆ ಬರುತ್ತೆ, ಸರಿಯಾಗಿ ಗುದ್ದೋದಿಲ್ಲ, ಸುಮ್ನೆ ಅಂದ್ರೆ ಗುರ್ತಾ ಇದೆಯಲ್ಲ ಅದಕ್ಕೆ, ಹಾಗಾಗಿ ಅಷ್ಟೊಂದು ಏನ್ ಮಾಡೋದಿಲ್ಲ. ಹಾಲು ಬಾ, ಅದು ಪಾಪ ಇದು ಗುದ್ಲಿಕ್ಕೆ ಬರುತ್ತೆ. ಏನು ಗುದ್ದು? ಬೇಕಾದ ಗುದ್ಬೇಡಲ್ಲ ನೀನು. ಇಲ್ಲ ಅಂದ್ರೆ ಹತ್ರ ಹೋದ್ರೆ ಸಾಕು, 2 ಕಾಲು ಇಟ್ಕೊಂಡು ಮೇಲ್ ಜಂಪ್ ಮಾಡಿ ಗುದ್ದಕ್ ಬರುತ್ತೆ. ಇವಾಗ ನೋಡಿ, ವಿಡಿಯೋ ಮಾಡ್ತಿದ್ರೆ ಮಾಡೋದಿಲ್ಲ. ಏನು ಎಸ್, ಮತ್ತೆ ನೆಕ್ಸ್ಟ್ ದಿನ ಮತ್ತೆ ಗೋವಾಕ್ಕೆ ಹೊರಟ್ವಿ. ಯುವನ್ ಹೋಗ್ಬೇಕಾದ್ರೆ ಅಂಜೂರ ಬೇಕು ಅಂದ ಡ್ರೈ ಫ್ರೂಟ್ಸ್ ಅಲ್ಲಿ, ಸೊ ಹಾಗೆ ಡ್ರೈ ಫ್ರೂಟ್ಸ್ ತರಬೇಕು ಹೋದ್ರು ಸಂತೋಷ್ ಮತ್ತೆ ಯುವನ್. ನೈಟ್ 6 o'clock ಆಗಿ ಹೊರಟಿದ್ ನಾವು ಊರಿಂದ. ನಾವು ಅಲ್ಲಿ ರೀಚ್ ಆಗುವಾಗ ಗ್ಯಾರಂಟಿ 1 o'clock ಆಗುತ್ತೆ ರಾತ್ರಿ. ನೈಟ್ 9 ಗಂಟೆ 10 ಗಂಟೆ ಹಾಗೆ ಮತ್ತೆ ಕುಮಟಾ ಪ್ಯಾರವರ ಮಧ್ಯ ಎಲ್ಲೋ ಹೋಟ್ಲಲ್ಲಿ ನಾವು ಊಟ ಮಾಡಿದ್ವಿ. ನೈಟು 1:15 1:45 ಹಾಗೆ ರೀಚ್ ಆದ್ವಿ. ನೆಕ್ಸ್ಟ್ ಡೇ ಆಮೇಲೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಪಾರ್ಕಿಗೆ ಹೋದ್ವಿ. ಸಂಜೆ ಹೊತ್ತು ಮಕ್ಕಳು ಸ್ವಲ್ಪ ಆಟ ಆಡ್ತಾರೆ, ಸೈಕಲ್ ಬಿಡ್ತಾರೆ. ನೋಡಿ ಇಲ್ಲಿ ಹೇಗೆ ಆಟ ಆಡ್ತಿದ್ದಾರೆ ಅಂತ. ಇವನೊಬ್ಬ ನೋಡಿ ಸೈಕಲ್ ಅಲ್ಲಿ ಜಾರ್ಬಂಡಿ ಹತ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.